ಸೂತ್ರ 23. ದ್ರಷ್ಟೃ ದೃಶ್ಯಯೋರುಪರಕ್ತಂ ಚಿತ್ತಂ ಸರ್ವಾರ್ಥಂ. ಪದಗಳ ವಿಂಗಡಣೆ. ದ್ರಷ್ಟೃ ದೃಶ್ಯಯೋ ಉಪರಕ್ತಂ ಚಿತ್ತಂ ಸರ್ವಾರ್ಥಂ. ಪದಗಳ ಅರ್ಥ. ದ್ರಷ್ಟೃ ಎಂದರೆ ಇಲ್ಲಿ ಪರಮಾತ್ಮ, ದೃಶ್ಯ ಎಂದರೆ ಕಾಣಿಸಿಕೊಳ್ಳುವಂಥದ್ದು, ಉಪರಕ್ತಂ ಅಂದರೆ ಆಸಕ್ತಿಯಿಂದ ಕೂಡಿರುವಂಥದ್ದು, ಚಿತ್ತಂ ಅಂದರೆ ಅಂತಃಕರಣ, ಸರ್ವಾರ್ಥಂ ಅಂದರೆ ಎಲ್ಲವುದರಗಳ ಅರ್ಥ. ಭಾವಾರ್ಥ. ದ್ರಷ್ಟೃ ಎಂದರೆ ಇಲ್ಲಿ ಪರಮಾತ್ಮನಾಗಿರುತ್ತಾನೆ. ದೃಶ್ಯ ಅಂದರೆ ಅವನು ಕಾಣುವಂತಹ ದೃಶ್ಯ. ಇಲ್ಲಿ ಜೀವಾತ್ಮನು ಹಾಗೂ ಪರಮಾತ್ಮರು ಉಭಯ ಸಾಮಾನ್ಯರಾಗಿ ಈ ಹಂತದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಜೀವಾತ್ಮನು ಇರುತ್ತಾನೆ. ಈ ಸಂದರ್ಭದಲ್ಲಿ ಜೀವಾತ್ಮನೇ ದ್ರಷ್ಟೃ ಆಗಿರುತ್ತಾನೆ. ಸಮಾಧಿಯಿಂದ ಹೊರಗಡೆ ಬಂದಾಗ ಅವನು ಲೌಕಿಕನಾಗಿರುತ್ತಾನೆ. ಆ ಸಮಯದಲ್ಲಿ ಪರಮಾತ್ಮನಿಗೆ ಜೀವಾತ್ಮನು ದೃಶ್ಯವಾಗಿರುತ್ತಾನೆ. ಈ ಸಂದರ್ಭದಲ್ಲಿ ಸಮಾಧಿ ಆದಾಗ ಜೀವಾತ್ಮನಿಗೆ ಎಲ್ಲವುದರಗಳ ಅರ್ಥ ಅಂದರೆ ಸರ್ವಾರ್ಥಂ ಅಂದರೆ ಚಿತ್ತದಲ್ಲಿ ಅವನಿಗೆ ಎಲ್ಲವುದರಗಳ ಅರ್ಥವು ಆಗುತ್ತದೆ ಎಂಬುದು ಈ ಸೂತ್ರದ ಅಭಿಪ್ರಾಯ. ಸೂತ್ರ 24. ತದಃ ಸಂಖ್ಯೆಯಾ ವಾಸನಾಭಿಶ್ಚಿತ್ರಮಪಿ ಪರಾರ್ಥ ಸಂಹತ್ಯಕಾರಿತ್ವಾತ್. ಪದಗಳ ವಿಭಾಗ. ತತ್ ಅಪಿ ವಾಸನಾ ಚಿತ್ರ ಅಪಿ ಪರಾರ್ಥ ಸಂಹತ್ಯಕಾರಿತ್ವಾತ್. ತತ್ ಅಂದರೆ ಅದು, ಅಪಿ ಅಂದರೆ ಕೂಡ, ವಾಸನಾ ಅಂತಂದರೆ ಸಂಸ್ಕಾರ ಅಥವಾ ಸ್ವಭಾವ, ಚಿತ್ರ ಅಂದರೆ ಆಕಾರ, ಅಪಿ ಎಂದರೆ ಕೂಡ, ಪರಾರ್ಥಂ ಎಂದರೆ ಇಲ್ಲಿ ಅಸ್ಮಿತೆ, ಸಂಹತ್ಯಕಾರಿತ್ವಾತ್ ಅಂದರೆ ಅದರ ಜೊತೆಯೇ ಅನುನಯದಿಂದ ಕೂಡಿ. ಭಾವಾರ್ಥ. ಇಲ್ಲಿ ಜೀವಾತ್ಮನು ಸ್ಮೃತಿ ಸಂಕರದಲ್ಲಿರುವಂತಹ ಸೂಕ್ಷ್ಮ ವಿಚಾರಗಳನ್ನು ಮೀರಿ ಹೋಗಲು ಅವನಿಗೆ ಸಾಮರ್ಥ್ಯವು ಅಷ್ಟಾಗಿ ಇರುವುದಿಲ್ಲ. ಇಲ್ಲಿ ಅಹಂಕಾರದಿಂದ ಅಸ್ಮಿತೆಯಿಂದ ಉಂಟಾದಂತಹ ಸ್ವಭಾವಗಳು ಅಂದರೆ ವಾಸನಾ, ಅವುಗಳು ಅಂತಃಕರಣದಲ್ಲಿ ಉಳಿದುಕೊಂಡಿರುತ್ತದೆ. ಇದನ್ನು ಅವನು ಜಯಿಸಬೇಕಾದರೆ ಅದರ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಅವನು ಅದರೊಟ್ಟಿಗೆ ಸಮಹತ್ಯಕಾರಿತ್ವ ಅಂತಂದರೆ ಅನ್ಯೋನ್ಯವಾಗಿ ಅದರೊಟ್ಟಿಗೆ ಇದ್ದು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಆಗಿದ್ದಾಗ ಮಾತ್ರ ಅದನ್ನು ಜಯಿಸಲು ಸಾಧ್ಯವಾಗುತ್ತದೆ ಎಂಬುದು ಈ ಸೂತ್ರದಲ್ಲಿ ಅಸ್ಮಿತೆಯ ಬಗ್ಗೆ ಕೂಲಂಕುಷವಾಗಿ ಜೀವಾತ್ಮನು ತಿಳಿದುಕೊಳ್ಳಬಹುದು ಅನಿವಾರ್ಯವಾಗಿದೆ ಎಂಬುದನ್ನು ತಿಳಿಸಿರುತ್ತಾರೆ.